ಕಾರ್ ಇಂಜಿನ್ ತರನೇ ಕಾಣಿಸ್ತಿದೆ. ಹೌದು ಸರ್. ಆಮೇಲೆ ಇದು ರಿಪೇರಿ ಮಾಡೋದಕ್ಕೆ ಎಲ್ಲಿ ಬೇಕಾದ್ರೂ ಸರ್ವಿಸ್ ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡ್ಬೋದು ಸರ್ ಈ ಗಾಡಿ. ಎಲ್ಲ ಕೆಲವೊಂದ್ಸಲ ಹೇಳ್ತಾರೆ, ಕೆಲವು ಬೇರೆ ಗಾಡಿ ಆದ್ರೆ ಏನಾಗುತ್ತೆ ಅಂದ್ರೆ ಶೋರೂಮ್ಗೆ ತಗೊಂಡು ಹೋಗ್ಬೇಕು, ಈ ತರ ಇರುತ್ತೆ. ಬಜಾಜ್ ಗಾಡಿ ಆತರ ಇಲ್ಲ ಸರ್. ರೋಡ್ ಮೇಲೆ ಎಲ್ಲಿ ನಿಂತ್ರು ಯಾರು ಬೇಕಾದ್ರೂ ರೆಡಿ ಮಾಡಿ, ಯಾವ ಮೆಕ್ಯಾನಿಕ್ ಆದ್ರೂ ಯಾವ ಮೆಕ್ಯಾನಿಕ್ ಬೇಕಾದ್ರೆ. ಈಗ ಯುಗಾದಿ ಆಫರ್ ಆಗಿ ನಾನು ಗಾಡಿ ಎಲ್ಲಿದೆ ಅಂತ ಯಾರ್ಯಾರು ತಗೊಂತಾರೆ ಅವರಿಗೆ ಫಸ್ಟ್ ತಗೊಳ್ಳೋ 50 ಜನ ಕಸ್ಟಮರ್ಗೆ GPS ಕೊಡ್ತಾ ಇದ್ದೀನಿ ಸರ್. ಅಂದ್ರೆ GPS ಮೊಬೈಲ್ ಅಲ್ಲಿ ನಾನೇ ಇನ್ಸ್ಟಾಲ್ ಮಾಡ್ಬಿಟ್ಟು ಗಾಡಿ ಎಲ್ಲಿದೆ ಅಂತ ಅವ್ರು ಟ್ರ್ಯಾಕ್ ಮಾಡ್ಬೋದು. ಇದೊಂದು ಆಫರ್ ಕೊಡ್ತಾ ಇದ್ದೀನಿ. ಸೂಪರ್ ಸರ್. ಆಕ್ಚುಲಿ ಅದು ಎಷ್ಟು ರೂಪಾಯಿ ಆಗ್ಬೋದು? ಒಂದು 5,000 ಆಗುತ್ತೆ. ವರ್ಷಕ್ಕೊಂದು 5,000 ರಿಂದ 6,000 ರೂಪಾಯಿವರೆಗೂ ಇರುತ್ತೆ ಸರ್. ಹೊರಗಡೆ ಹಾಕ್ಸ್ಕೊಳ್ಳೋ ಹೊರಗಡೆ ಹಾಕ್ಸಕೊಂಡು ನಮ್ಮಲ್ಲಿ ತಗೊಳ್ಳೋ ಕಸ್ಟಮರಿಗೆ ಯುಗಾದಿ ಆಫರ್ ಅಂತ ಹೇಳ್ಬಿಟ್ಟು ನಾನು 50 ಜನಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಸರ್. ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೆಂಟಲ್ ಅಗ್ರಿಮೆಂಟ್ ಇಷ್ಟೇ ಸರ್. ಮತ್ತೆ ಬ್ಯಾಂಕ್ ಅಕೌಂಟ್. 1 kgಗೆ 50 ಕಿಲೋಮೀಟರ್ ಬರುತ್ತೆ. ಅಂದ್ರೆ ಈಗ ಏನು CNG ಟ್ಯಾಂಕ್ ಇದೆ, ಒಂದು ಫುಲ್ ಟ್ಯಾಂಕ್ ಆದ್ರೆ ಎಷ್ಟು ಕೆಜಿ ಇಡ್ಸುತ್ತೆ? 4 kg ಟಾಪ್ ಅಪ್ ಸರ್. 4 kg. ಓಕೆ. 4 kg 1 kgಗೆ ಬಂದು 50 ಕಿಲೋಮೀಟರ್ ಬರುತ್ತೆ. 4 kg ಟ್ಯಾಂಕ್ ಮಾಡಿಸಿದ್ರೆ 200 ಕಿಲೋಮೀಟರ್ ಓಡುತ್ತೆ ಸರ್. 3 ಸರ್ವಿಸ್ ಫ್ರೀ ಇರುತ್ತೆ. ಏನೇನ್ ಮಾಡ್ತಾರೆ ಸರ್ವಿಸ್ ಅಂದ್ರೆ? ಏನು ಆಯಿಲ್ ಚೇಂಜ್ ಮಾಡೋದು? ಆಯಿಲ್ ಚೇಂಜ್ ಮಾಡ್ಕೊಡ್ತಾರೆ, ಬಾಡಿ ಬೋಲ್ಟ್ ಎಲ್ಲ ಟೈಟ್ ಮಾಡ್ತಾರೆ, ಜನರಲ್ ಚೆಕಪ್ ಮಾಡ್ತಾರೆ, ಪ್ಲೇಟ್ ಎಲ್ಲ ಫ್ರೀ ಇರುತ್ತೆ. ಆಯಿಲ್ ಚೇಂಜ್ ಮಾಡ್ಕೊಡ್ತೀರಾ? ಆಯಿಲ್ ಫಿಲ್ಟ್ರು, ಗ್ಯಾಸ್ ಫಿಲ್ಟ್ರು ಎಲ್ಲ ಫ್ರೀ ಬರುತ್ತೆ ಸರ್. ಹಾಯ್, ಹಲೋ, ನಮಸ್ಕಾರ. ನಾನು ಮಿಸ್ಟರ್ ಮಧು. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ಆಕ್ಚುಲಿ ಬೆಂಗಳೂರಿಗೆ ಬಂದಂತ ಯಾವುದೇ ಒಂದು ಹೊಸ ವ್ಯಕ್ತಿಗಳು ಒಂದು ಬದುಕನ್ನ ಕಟ್ಕೋಬೇಕು ಅಂತ ಅಂದ್ರೆ ಫಸ್ಟ್ ಚೂಸ್ ಮಾಡೋ ಜಾಬೇ ಆಟೋ ಡ್ರೈವರ್ ಜಾಬ್. ಅಂದ್ರೆ ಬೇರೆಯವರ ಆಟೋಗಳನ್ನ ತಗೊಂಡು ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಒಂದು 4 ಕಾಸು ಸಂಪಾದನೆ ಮಾಡಿ ಬಾಡಿಗೆ ಕೊಡ್ಕೊಂಡು ಜೀವನ ಮಾಡ್ತಾರೆ. ಬಟ್ ಅಂತವ್ರಿಗೆ ಇಲ್ಲಿ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಯಾಕೆಂದ್ರೆ ಬೇರೆಯವ್ರನ್ನ ಆಟೋವನ್ನ ಓಡಿಸ್ಕೊಂಡು ಬರೀ ಡ್ರೈವರ್ ಆಗಿ ಇರೋದಕ್ಕಿಂತ ಸ್ವಂತ ಆಟೋವನ್ನ ತಗೊಂಡು ಓನರ್ ಆಗೋದು ಎಷ್ಟೋ ಮೇಲು. ಸೊ ಅದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ನಾನು ಇವಾಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ, ನೀವು ನೋಡ್ತಾ ಇರಲ್ಲ, ಲಕ್ಷ್ಮೀ ವೆಂಕಟೇಶ್ವರ ಮೋಟಾರ್ಸ್ ಡೀಲರ್ ಹತ್ರ ಇದೀನಿ. ಸೊ ಬನ್ನಿ, ಇಲ್ಲಿ ಆಟೋಗಳನ್ನ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಮಿನಿಮಮ್ ಬಜೆಟ್ ಇದ್ರು ಸಾಕು, ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಆಟೋಗಳನ್ನ ಕೊಡ್ತಾರಂತೆ, ಒಳ್ಳೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ ಕೊಡ್ತಾರಂತೆ. ಸ್ನೇಹಿತರೆ ಬನ್ನಿ, ಇವಾಗ ನಮ್ ಜೊತೆ ಈ ಲಕ್ಷ್ಮೀ ವೆಂಕಟೇಶ್ವರ ಮೋಟಾರ್ಸ್ ನ ಓನರ್ ಆದಂತಹ ಯತೀಶ್ ಅವರು ನಮ್ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಒಳ್ಳೆ ಆಟೋಗಳನ್ನೆಲ್ಲ ನಿಲ್ಸ್ಕೊಂಡಿದ್ದೀರಾ. ಮತ್ತೆ ಯಾವ್ಯಾವ ತರ ಆಟೋಗಳನ್ನ ಸೇಲ್ ಮಾಡ್ತಾರೆ ಇಲ್ಲಿ? ಸರ್ ನಾನು ಬಜಾಜ್ ಗಾಡಿ ಮಾತ್ರ ಸೇಲ್ ಮಾಡ್ತಿದ್ದೀನಿ. ಬಜಾಜ್ ಪ್ಯಾಸೆಂಜರ್ ಮತ್ತೆ ಗೂಡ್ಸ್ 2 ವೆಹಿಕಲ್ ಸಿಗುತ್ತೆ ನಮ್ಮ ಹತ್ರ. ಸರ್, ಈಗ ಬಜಾಜ್ ಅಲ್ಲಿ ಸೊ ನಿಮ್ಗೆ ಇದು ಪ್ಯಾಸೆಂಜರ್ ಅಲ್ವಾ? ಹೌದು ಸರ್. ಈಗ ಪ್ಯಾಸೆಂಜರ್ ಇದ್ರಲ್ಲಿ ಏನೇನ್ ಟೆಕ್ನಾಲಜಿ ಇದೆ, ಏನೇನ್ ಫೀಚರ್ಸ್ ಇದೆ? ಡಿಜಿಟಲ್ ಮೀಟರ್ ಬರುತ್ತೆ ಸರ್ ಇದರಲ್ಲಿ. ಇದು OBD2 ಟೆಕ್ನಾಲಜಿ ಇರುತ್ತೆ. ಆನ್ ಮಾಡ್ಬೋದಾ? ಆನ್ ಮಾಡಿ ಸರ್. ಸೊ ಡಿಜಿಟಲ್ ಮೀಟರ್ ಇರುತ್ತೆ. ಸೊ ಇದು ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಹೌದು. CNG ತೋರಿಸುತ್ತೆ ಸರ್ ಇದಕ್ಕೆ. ಓಕೆ. ಎಷ್ಟು ಪಾಯಿಂಟ್ ಇದೆ ಅಂತ ಹೇಳಿ. CNG ಇದೆ. ಈಗ ನ್ಯೂಟ್ರಲ್ ಇದೆ, ಗೇರ್ ತೋರಿಸ್ತಾರೆ. ನ್ಯೂಟ್ರಲ್ ಇದೆ. ನ್ಯೂಟ್ರಲ್ ಇದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ. ಓಕೆ. ಗೇರ್ ಅಲ್ಲಿ ಇದ್ರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಮತ್ತೆ ಇನ್ನೊಂದು ರಿವರ್ಸ್ ಹಾಕ್ಬೇಕಾದ್ರೆ ಇದೇನೋ ಪುಷ್ ಮಾಡಿ ಹಿಡ್ಕೊಂಡು ಹಾಕ್ಬೇಕು ಅಂತ ಅಂದ್ರೆ. ಹೌದು ಸರ್. ನೋಡಿ, ಇದು ರಿವರ್ಸ್. ಮುಂಚೆ ಎಲ್ಲ ಈ ಕಡೆ ಬಿಟ್ಟಿದ್ರು ರಿವರ್ಸ್, ಕೈಯಲ್ಲಿ ಈ ತರ ಎತ್ತಬೇಕಿತ್ತು. ಹೌದು. ಇವಾಗ ಈಸಿ ಇದೆ ಸರ್ ಇದು. ಯಾವ ತರ ಅಂದ್ರೆ ಇದನ್ನ ಪ್ರೆಸ್ ಮಾಡಿ ಗೇರಿಗೆ ಹಾಕೋದು ಮೇಲೆ. ಓಕೆ. ಸೊ ಯೂಶುವಲಿ ಸುಮ್ನೆ ಹಾಕಕ್ಕಾಗಲ್ಲ. ಸುಮ್ನೆ ಹಾಕಕ್ಕಾಗಲ್ಲ. ರಿವರ್ಸ್ ಮೇಲಿದೆ. ಮುಂಚೆ ಫಸ್ಟ್ ಗೇರ್ ಮೇಲ್ ಬರ್ತಿತ್ತು. ಹೌದು. ಇನ್ನು ಉಳಿದ 3 ಗೇರ್ ಕೆಳಗಡೆ ಬರ್ತಿತ್ತು. ಈಗ ರಿವರ್ಸ್ ಮೇಲಿದೆ. ನೀಟಾಗಿ ಈ ತರ ಪ್ರೆಸ್ ಮಾಡ್ಬಿಟ್ಟು ಕ್ಲಚ್ ಹಿಡಿದು ಹಿಂಗ್ ಮೇಲೆ ಎತ್ತಿದ್ರೆ ರಿವರ್ಸ್ ಸಿಗ್ಬಿಡುತ್ತೆ. ಓಕೆ. ಅಂದ್ರೆ ಯೂಶುವಲಿ ಮಕ್ಕಳುಗಳೆಲ್ಲ ಸಡನ್ ಆಗಿ ಹಾಕ್ಬಾರ್ದು ಅನ್ನೋದಕ್ಕೋಸ್ಕರ ಈ ತರ ಮಾಡ್ತಾರೆ. ಹೌದೌದು. ಈಗ ಸುಮ್ನೆ ನಿಲ್ಸಿರ್ತಾರೆ ಆಟೋನ. ಹೌದು. ಅಲ್ಲಿ ಸೈಡ್ ಅಲ್ಲಿ ಇರೋದಾಗಿದ್ರೆ ಮಕ್ಕಳೆಲ್ಲ ಈ ತರ ಎತ್ಬಿಡ್ತಿದ್ರು. ಇವಾಗ ಆತರ ಎಲ್ಲ ಇರಲ್ಲ. ಸಿಲಿಂಡರ್ ಬಂದು ಇಲ್ಲೇ ಇರುತ್ತಾ? ಸೆಂಟ್ರಲ್ ಇರುತ್ತೆ ಸರ್. ಸೆಂಟ್ರಲ್ ಇರುತ್ತೆ ಸಿಲಿಂಡರ್. ಗ್ಯಾಸ್ ಸಿಲಿಂಡರ್ ಅಲ್ಲಿರುತ್ತೆ. ಇದು ಸೆಂಟ್ರಲ್ ಇರೋದ್ರಿಂದ ಬಹಳ ಚೆನ್ನಾಗಿ ಬಿಟ್ಟಿದ್ದಾರೆ. ಸೆಂಟ್ರಲ್ ಇದೆ. ಇಲ್ಲಿ ಪಾಯಿಂಟ್ ತೋರಿಸುತ್ತೆ ಇದರಲ್ಲಿ ಎಷ್ಟು ಕೆಜಿ ಇದೆ ಅಂತ ಹೇಳ್ಬಿಟ್ಟು. ಓಕೆ. ಮುಂದೇನು ಡಿಸ್ಪ್ಲೇಲು ತೋರಿಸುತ್ತೆ. ಇಲ್ಲೂ ತೋರಿಸುತ್ತೆ, ಅಲ್ಲೂ ತೋರಿಸುತ್ತೆ. ಹೌದು, 2 ಕಡೆ ತೋರಿಸುತ್ತೆ. ಸೊ ಇಂಜಿನ್ ಎಲ್ಲ ಬ್ಯಾಕ್ ಸೈಡ್. ಮತ್ತೆ ಸಸ್ಪೆನ್ಷನ್, ಕಾಯಿಲ್ ಸಸ್ಪೆನ್ಷನ್ ಇಲ್ಲಿದೆಯಲ್ಲ ಸರ್. ಸ್ಮೂತ್ ಆಗಿರುತ್ತೆ. ಗಾಡಿ ಎತ್ತಾಕೋದು ಆತರ ಎಲ್ಲ ಇರಲ್ಲ. ಟ್ಯೂಬ್ಲೆಸ್ ಟೈರ್. ಸರ್, ಈಗ ಬಜಾಜ್ ಅಲ್ಲಿ ಎಸ್ಪೆಷಲಿ ನಿಮ್ಗೆ ಟಾಪ್ ರೂಪಿಂಗ್ ಎಲ್ಲ ನೀವು ಮಾಡಿಸ್ಕೊಡ್ತೀರಾ ಅಥವಾ ಹಿಂಗೆ ಬರುತ್ತಾ ಗಾಡಿ ಕಂಪ್ನಿದು? ಸರ್, ಕಂಪ್ನಿಯಿಂದ ಈಗ ಏನಿದೆ ಈ ತರ ಬರುತ್ತೆ ಗಾಡಿ. ಓಕೆ. ಕಂಪನಿ ಟಾಪ್ ಏನಿದೆ ಅದನ್ನ ಕಸ್ಟಮರ್ ಫಿಟ್ ಮಾಡ್ಕೊಡಿ ಅಂದ್ರೆ ನಾವು ಮಾಡ್ಕೊಡ್ತೀವಿ. ಫ್ರೀಯಾಗಿ ಮಾಡ್ಕೊಡ್ತೀವಿ. ನಮಗೆ ಬೇರೆ ತರ ಬೇಕು, ನನಗೆ ಕಾರ್ ರೂಫಿಂಗ್ ಬೇಕು ಅಂದ್ರೆ ಅವ್ರ ಹೊರಗಡೆ ಮಾಡಿಸ್ಕೋಬಹುದು. ಓಕೆ. ಸೊ ಈಗ
ಕೆಲವೊಂದ್ಸಲ ಮುಂಚೆ ಎಲ್ಲ ಬರ್ತಾ ಇದೆ ಸರ್ ಆಟೋಗಳಲ್ಲಿ, ಹೌದು. ಈಗ ಈ ಸೆಲ್ಫ್ ಅಲ್ಲಿ ಆಗಲ್ಲ ಅಂದ್ರೆ ಈ ತರ ಹೇಳದೆಲ್ಲ ಸ್ಟಾರ್ಟ್ ಮಾಡ್ತಾ ಇಲ್ಲ, ಅದು ಇದ್ರಲ್ಲ ಅದು ಇದ್ರಲ್ಲ ಸರ್, ಅದು ಆಪೆ ಇದ್ರಲ್ಲಿ ಬರ್ತಿತ್ತು, Okay. ಇದ್ರಲ್ಲೆಲ್ಲ ಇಲ್ಲ ಇದ್ರಲ್ಲ. ಸೆಲ್ಫ್ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಸ್ಟಾರ್ಟ್. ಎಲ್ಲ ಕಾರ್ ಇಂಜಿನ್ ತರ ಮಾಡ್ಬಿಟ್ಟಿದ್ದಾರೆ ಈಗೆಲ್ಲ. ಸೊ ಎಲ್ಲ ಒಂಥರ ಕಾರ್ ಇಂಜಿನ್ ತರನೇ ಕಾಣಿಸ್ತಿದೆ. ಹೌದು ಸರ್. ಆಮೇಲೆ ಇದು ರಿಪೇರಿ ಮಾಡೋದಕ್ಕೆ ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡಿ ಎಲ್ಲಿ ಬೇಕಾದ್ರೆ ಸರ್ವಿಸ್ ಮಾಡ್ಬೋದು ಸರ್ ಈ ಗಾಡಿ. ಎಲ್ಲ ಕೆಲವೊಂದ್ಸಲ ಹೇಳ್ತಾರೆ, ಕೆಲವು ಬೇರೆ ಗಾಡಿ ಆದ್ರೆ ಏನಾಗುತ್ತೆ ಅಂದ್ರೆ ಶೋರೂಮ್ಗೆ ತಗೊಂಡು ಹೋಗ್ಬೇಕು, ಈ ತರ ಇರುತ್ತೆ. ಈ ಬಜಾಜ್ ಗಾಡಿ ಆ ತರ ಇಲ್ಲ ಸರ್. ರೋಡ್ ಮೇಲೆ ಎಲ್ಲಿ ನಿಂತರು ಯಾರು ಬೇಕಾದ್ರೂ ರೆಡಿ ಯಾವ ಮಾಡ್ತಾರೆ, ಮೆಕ್ಯಾನಿಕ್ ಆದ್ರೂ ಯಾವ ಮೆಕ್ಯಾನಿಕ್ ಬೇಕಾದ್ರೂ ರೆಡಿ ಮಾಡ್ತಾರೆ. ಶೋರೂಮ್ಗೆ ಹೋಗ್ಬೇಕು, ವೆಯ್ಟ್ ಮಾಡಬೇಕು, ಆ ತರ ಏನಿಲ್ಲ, ಎಲ್ಲ ಬೇಕಾದ್ರೂ ರೆಡಿ ಮಾಡ್ತಾರೆ. ಮತ್ತೆ ಈಗ ಸಪೋಸ್ ಈಗ ಎಲ್ಲರೂ ಕ್ಯಾಶ್ ಕೊಟ್ಟು ತೊಗೊಳಕ್ಕಾಗಲ್ಲ, ಡೌನ್ ಪೇಮೆಂಟ್ ಕೊಡ್ಬೇಕಾಗತ್ತೆ. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಈ ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೆ, ಕೆಲವು ಚೆನ್ನಾಗಿರಲ್ಲ ಕೆಲವ್ರಿಗೆ. ಆದ್ರ ಇನ್ನು Loan ಆಗೋದಿಲ್ಲ. full ಕಡಿಮೆ ಡೌನ್ ಪೇಮೆಂಟ್ ಅಲ್ಲೇ ಮಾಡ್ಕೊಡ್ತೀವಿ. ಅಲ್ಲ, ಸಿಬಿಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀರಾ? ಹಾ. ಸಿಬಿಲ್ ಚೆನ್ನಾಗಿರಲ್ಲ ಅಂತ ಲೋನ್ ಸಿಗುತ್ತಾ? ಇಲ್ಲ ಅಂದ್ರೆ ಲೋನ್ ಮಾಡಿಸ್ಕೊಡೋದು. ಲೋನ್ ಮಾಡಿಸ್ಕೊಡೋದು. ಈ ಮತ್ತೆ ಇದೆಲ್ಲ ಇರುತ್ತಲ್ಲ, ಬ್ಯಾಡ್ಜು ಮತ್ತೆ ಬ್ಯಾಡ್ಜ್ ಪರ್ಮಿಟ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಬ್ಯಾಡ್ಜ್ ಇಲ್ಲ ಅಂದ್ರೆ ಬ್ಯಾಡ್ಜ್ ಎಲ್ಲ ಮಾಡ್ಕೊಡ್ತೀವಿ. ಅವ್ರ ಹತ್ರ ಡಿ ಎಲ್ ಇರ್ಬೇಕು. ಡಿ ಎಲ್ ಇರಬೇಕು, 4 ವೀಲರ್ ಡಿ ಎಲ್ ಇರಬೇಕು. ಡಾಕ್ಯುಮೆಂಟ್ ಏನ್ ಬೇಕಾಗ್ಬೋದು ಲೋನ್ ಮಾಡ್ಸಕ್ಕೆ? ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೆಂಟಲ್ ಅಗ್ರಿಮೆಂಟ್ ಇಷ್ಟೇ ಸರ್, ಮತ್ತೆ ಬ್ಯಾಂಕ್ ಅಕೌಂಟ್. ಇಲ್ಲಿ ಏನು ಬಜಾಜ್ ಆಟೋ ನೀವು ನೋಡ್ತಾ ಇದ್ರೋ, ಎಸ್ಪೆಷಲಿ ಇದು ಪ್ಯೂರ್ CNG ಆಟೋ. ಅಂದ್ರೆ ಮೊದಲೆಲ್ಲ LPG, ಪೆಟ್ರೋಲ್ ಈ ತರ ಬರ್ತಾ ಇತ್ತು. ಸೊ ಇವಾಗ ಏನಾಗಿದೆ, ಎಲ್ಲ CNG, ಎಲ್ಲ ವೆಹಿಕಲ್ CNGನೇ ಇದೆ, ಬಟ್ ಇದೂ CNG ಇದೆ. ಮೈಲೇಜ್ ಎಷ್ಟು ಬರುತ್ತೆ ಅವರಿಂದನೇ ಕೇಳೋಣ ಸರ್. ಆಕ್ಚುಲಿ ಇದು CNG ವೆಹಿಕಲ್ ಎಷ್ಟು ಬರುತ್ತೆ ಮೈಲೇಜ್? ಮೈಲೇಜ್ 50 ಕಿಲೋಮೀಟರ್ ಬರುತ್ತೆ ಸರ್. 50 ಒಂದು ಕೆಜಿಗೆ 50 ಕಿಲೋಮೀಟರ್ ಬರುತ್ತೆ. ಅಂದ್ರೆ ಈಗ ಏನು CNG ಟ್ಯಾಂಕ್ ಇದೆ, ಹಾ. ಒಂದು ಫುಲ್ ಟ್ಯಾಂಕ್ ಆದ್ರೆ ಎಷ್ಟು ಕೆಜಿ ಇಡ್ಸುತ್ತೆ ಅದು? 4 ಕೆಜಿ ಟಾಪ್ ಅಪ್ ಸರ್. ಹಾ. 4 ಕೆಜಿ, ಓಕೆ. 4 ಕೆಜಿ 1 ಕೆಜಿಗೆ ಬಂದು 50 ಕಿಲೋಮೀಟರ್ ಬರುತ್ತೆ. 4 ಕೆಜಿ ಟ್ಯಾಂಕ್ ಮಾಡಿಸಿದ್ರೆ 200 ಕಿಲೋಮೀಟರ್ ಓಡುತ್ತೆ. 200 ಕಿಲೋಮೀಟರ್ ಓಡಿಸಬಹುದು. ಅಂದ್ರೆ ದಿನದಲ್ಲಿ ಆಲ್ಮೋಸ್ಟ್ ಅವರು ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಸಾಕು. ಹೌದು, ಫುಲ್ ಒಂದು ಟ್ಯಾಂಕ್ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಒಂದಿನ ಪೂರ್ತಿ ಯೂಸ್ ಮಾಡ್ಬೋದು. 200 ಕಿಲೋಮೀಟರ್ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಓಡಾಡಕ್ಕಾಗಲ್ಲ. ಹೌದು. ಒಂದ್ 120ರಿಂದ 150 ಕಿಲೋಮೀಟರ್ ಓಡಾಡಿಸ್ಬೋದು ಅಷ್ಟೇ. 3 ದಿನಕ್ಕೆ 2 ಸಲ ಮಾಡೋದು ಸಾಕು. ಹೌದು, 3 ದಿನಕ್ಕೆ 2 ಸಲ ಎರಡು ಮಾಡಿದ್ರೆ ಸಲ ಸಾಕು. ಓಕೆ. ಮತ್ತೆ ಈಗ ಎಸ್ಪೆಷಲಿ 50 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂದ್ರೆ, ಹೌದು. ಇನ್ನ CNG ಇಲ್ದೇನೆ ಪೆಟ್ರೋಲ್ ಎಷ್ಟು ಇರಬೇಕು? ಪೆಟ್ರೋಲ್ 2 ಲೀಟರ್ ಟ್ಯಾಂಕ್ ಇರುತ್ತೆ ಸರ್. 2 ಲೀಟರ್ ಇರುತ್ತೆ. ಸೊ ಪೆಟ್ರೋಲ್ ಟ್ಯಾಂಕ್ ಯಾವ್ದಿದೆನಾ ಇಲ್ಲಿ? ಸೊ CNG ಫಿಲ್ ಮಾಡ್ಸಂದ್ರೆ ಆ ಸೈಡು, CNG ಆ ಕಡೆ ಬರುತ್ತೆ, ಪೆಟ್ರೋಲ್ ಇದು ಪೆಟ್ರೋಲ್ ಈ ಕಡೆ ಬರುತ್ತೆ. 2 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ 2 ಲೀಟರ್ ಹಾಕ್ಸ್ಕೊಂಡ್ರೆ ಸಾಕು. 2 ಲೀಟರ್ ಸೊ ಹಾಕೊಂಡ್ರೆ ಇದೇನ್ ಜಾಸ್ತಿ ಖರ್ಚಾಗೋದಿಲ್ಲ, ಜಸ್ಟ್ ಸ್ಟಾರ್ಟಿಂಗ್ ಮಾತ್ರ ತಗೊಳುತ್ತಾ? ಹೌದು. ಅಥವಾ CNG ಸ್ಟಾರ್ಟ್ ಆಗುತ್ತಾ? CNG ನಲ್ಲೂ ಸ್ಟಾರ್ಟ್ ಆಗುತ್ತೆ, ಹಾ. ಪೆಟ್ರೋಲ್ ಅಲ್ಲೂ ಸ್ಟಾರ್ಟ್ ಆಗುತ್ತೆ, ಯಾವ್ದಿದೆ ಅದ್ರಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ. ಬಯೋಫ್ಯೂಯಲ್ ಆಗಿರೋದ್ರಿಂದ ಹಾ. ಪೆಟ್ರೋಲ್ ಮೇಂಟೈನ್ ಮಾಡಬೇಕು ಗಾಡಿ. ಹಾ. ಮಿಸ್ ಫೈರ್ ಆಗೋದು ಈ ತರ ಯಾವ್ದು ಕಂಪ್ಲೇಂಟ್ ಬರಲ್ಲ. ಪೆಟ್ರೋಲ್ ಮೇಂಟೈನ್ ಮಾಡಿದ್ರೆ ಸಾಕು. 2 ಲೀಟರ್ ಮೇಂಟೈನ್ ಮಾಡ್ಬೇಕು, ಅಥವಾ 1 ಲೀಟರ್ ಇದ್ರು 1 ಲೀಟರ್ ಇದ್ರೆ ಸಾಕು. ಒಟ್ಟು ಪೆಟ್ರೋಲ್ ಇರಬೇಕು. ಒಟ್ಟು ಟ್ಯಾಂಕ್ ಅಲ್ಲಿ ಇರಬೇಕು. ಪೆಟ್ರೋಲ್ ಅಲ್ಲಿ ಗಾಡಿ ಓಡಿಸ್ಲೇಬೇಕು ಅಂತ ಏನಿಲ್ಲ, ಓಕೆ ಓಕೆ. ಟ್ಯಾಂಕ್ ಅಲ್ಲಿ ಇರಬೇಕು. ಮತ್ತೆ ಈಗ ಸರ್ವಿಸ್ ಎಲ್ಲ ಹೇಗೆ ಇದು ತಗೊಂಡ್ಮೇಲೆ? ಸರ್ 3 ಸರ್ವಿಸ್ ಫ್ರೀ ಇರುತ್ತೆ. ಏನೇನ್ ಮಾಡ್ತಾರೆ ಆ, ಸರ್ವಿಸ್ ಅಂದ್ರೆ? ಏನು ಆಯಿಲ್ ಸರ್, ಚೇಂಜ್ ಮಾಡೋದು? ಆಯಿಲ್ ಚೇಂಜ್ ಮಾಡ್ಕೊಡ್ತಾರೆ, ಓಕೆ. ಬಾಡಿ ಬೋಲ್ಟ್ ಎಲ್ಲ ಟೈಟ್ ಮಾಡ್ತಾರೆ, ಜನರಲ್ ಚೆಕಪ್ ಮಾಡ್ತಾರೆ. ಅಂದ್ರೆ ಸರ್ವಿಸ್ ಲೇಬರ್ ಚಾರ್ಜ್ ಫ್ರೀ ಇರುತ್ತೆ, ಆಯಿಲ್ ಚಾರ್ಜ್ ಮಾಡ್ತೀರಾ? ಇಲ್ಲ ಸರ್, ಹಾ. ಕಂಪ್ಲೀಟ್ ಎಲ್ಲ ಫ್ರೀ ಇರುತ್ತೆ. ಓ, ಆಯಿಲ್ ಚೇಂಜ್ ಮಾಡ್ಕೊಡ್ತೀರಾ? ಆಯಿಲ್ ಫಿಲ್ಟರ್, ಹಾ. ಗ್ಯಾಸ್ ಫಿಲ್ಟರ್ Okay. ಎಲ್ಲ ಫ್ರೀ ಬರುತ್ತೆ ಸರ್. ಸೂಪರ್ ಅಲ್ಲ ಸರ್? ಆಕ್ಚುಲಿ ಯೂಶಲಿ ಏನ್ ಮಾಡ್ತಾರೆ, ಲೇಬರ್ ಚಾರ್ಜ್ ಫ್ರೀ ಕೊಡ್ತಾರೆ. ಹೌದೌದು. ಬಜಾಜ್ ಎಲ್ಲ ಆತರ ಅಲ್ಲ, ಕಂಪ್ಲೀಟ್ ಎಲ್ಲ ಫ್ರೀ ಇರುತ್ತೆ ಸರ್. 100 ರೂಪೀಸ್ ಮಾತ್ರ ಚಾರ್ಜಸ್ ಇರುತ್ತೆ. ಸಪೋಸ್ ಈಗ ನೀವೇನ್ 3 ಸರ್ವಿಸ್ ಫ್ರೀ ಕೊಡ್ತೀರಾ, ಹಾ. ಸರ್ವಿಸ್ ಫ್ರೀ ಕೊಡ್ಲಿಲ್ಲ ಅಂದ್ರೆ ಒಂದು ಸಲ ಸರ್ವಿಸ್ ಮಾಡ್ಸಕ್ಕೆ ಆಯಿಲ್ ಚೇಂಜ್ ಮಾಡಿಸಿ, ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿಸಿ, ಹಾ. ಮತ್ತೆ ನೀವು ಮಾಮೂಲು ಲೇಬರ್ ಕಾಸ್ಟ್ ಎಲ್ಲ ಸೇರಿ ಎಷ್ಟು ಖರ್ಚು ಆಗ್ಬೋದು ಸರ್ವಿಸ್ ಮಾಡ್ಸಕ್ಕೆ? 1,500 ಆಗುತ್ತೆ ಸರ್. 1,500. ಸೊ 1,500 ನೀವು 3 ಸಲ ಫ್ರೀ ಮಾಡ್ಕೊಡ್ತೀರಾ? ಫಸ್ಟ್ ಸರ್ವಿಸ್ ಅಲ್ಲಿ ಬಂದು ಹಾ. ಆಯಿಲ್ ಚೇಂಜ್ ಮಾಡ್ತಾರೆ. ಹಾ. ಸೆಕೆಂಡ್ ಸರ್ವಿಸ್ ಅಲ್ಲಿ ಆಯಿಲ್ ಟಾಪ್ ಅಪ್ ಮಾಡಿ ಜನರಲ್ ಚೆಕಪ್ ಮಾಡ್ಕೊಡ್ತಾರೆ. 3ನೇ ಸರ್ವಿಸ್ ಅಲ್ಲಿ ಬಂದು ಇಂಜಿನ್ ಆಯಿಲ್, ಡಿಫರೆನ್ಷಿಯಲ್ ಆಯಿಲ್ ಫಿಲ್ಟರ್, ಗ್ಯಾಸ್ ಫಿಲ್ಟರ್ಗಳೆಲ್ಲ ಫ್ರೀ ಆಗಿ ಸರ್. ಸೊ ಇಷ್ಟು ಫ್ರೀ, ಅಷ್ಟು ಫ್ರೀ ಇರುತ್ತೆ. ಅಂದ್ರೆ ಮೊದಲನೇ ಫಸ್ಟ್ ಸರ್ವಿಸ್ ವರ್ತ್ ಬಂದು ಒಂದು 800ರಿಂದ 1,000 ರೂಪಾಯಿ ಒಳಗಡೆ ಇರುತ್ತೆ. 3ನೇ ಸರ್ವಿಸ್ ಬಂದು 1,500 ರೂಪಾಯಿ ಮೇಲಿರುತ್ತೆ ಸರ್ ವರ್ತ್. ಮೇಲೆ ಇರುತ್ತೆ. ಹಾ. ಸೊ ಅದು ಅದೆಲ್ಲ customer- ಫ್ರೀ ಹಾಕೊಡ್ತಾರೆ. ಈಗ ಆಯಿಲ್ ಎಲ್ಲ ಯಾವ ತರ ಹಾಕ್ತೀರಾ, ಯಾವ ಕಂಪ್ನಿ ಹಾಕೊಡ್ತೀರಾ? ಯಾಕಂದ್ರೆ ಫ್ರೀ ಮಾಡ್ಕೊಡೋದಲ್ವಾ, ಸೊ ಕಸ್ಟಮರ್ಗೆ ಅದು ಇದ್ದೇ ಇರುತ್ತೆ. ಬಜಾಜ್ ಆಯಿಲ್ ಸರ್ ಯೂಸ್ ಮಾಡೋದು. ಹಾ. ಬಜಾಜ್ ಆಯಿಲ್ ಇಲ್ಲ ಇದೆ ನೋಡಿ, ಪ್ಯೂರ್ ಶೋರೂಮ್ ಅಲ್ಲಿ ಏನ್ ಆಯಿಲ್ ಇದೆ ಹಾ. ಬಜಾಜ್ ಇದ್ರಲ್ಲಿ ಸೇಮ್ ಆಯಿಲ್, ಅದೇ ಆಯಿಲ್ ನಾವು ಯೂಸ್ ಮಾಡೋದು. ಲೋಕಲ್ ಆಯಿಲ್ ಎಲ್ಲ ಹಾಕೋದು. ಸೊ ಅಂದ್ರೆ ಎಷ್ಟು ಹಾಕ್ಬೇಕು ಅಷ್ಟನ್ನ ಮೆಜರ್ ಮಾಡ್ಬಿಟ್ಟು ಹೌದು, ಹಾಕ್ತೀರಾ? ಮೆಜರ್ ಅಲ್ಲಿ ಹಾ. ಆಯಿಲ್ ಎಷ್ಟು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಮೆಜರಿಂಗ್ ಮಾಡಿ ಹಾ. ಇಲ್ಲಿ ಪಂಪ್ ಮಾಡಿದ್ರೆ ಬರುತ್ತೆ ಸರ್. Okay. ಯುಗಾದಿ ಹಬ್ಬದ ಬಗ್ಗೆ ಒಂದು ಆಫರ್ ಹೇಳಿದ್ರಿ. ಹೌದು. ಈ ಯುಗಾದಿ ಹಬ್ಬದ ಆಫರ್ ಪ್ರಯುಕ್ತ GPRS ಮಾಡ್ಕೊಡ್ತೀವಿ ಅಂತ. ಸೊ ಯುಗಾದಿ ಹಬ್ಬ ಅಲ್ಲದೆ ಇದ್ರು ಸರ್ವಿಸ್ ಎಲ್ಲ ಫ್ರೀ ಇದ್ದೇ ಇರುತ್ತೆ. ಸರ್ವಿಸ್ ಎಲ್ಲ ಫ್ರೀ ಇರುತ್ತೆ ಸರ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಆಕ್ಚುಲಿ ಆಟೋನ ತಗೋಬೇಕು ಅಂತ ಏನಾರ ಅನ್ಕೊಂಡಿದ್ರೆ
ಎಸ್ಪೆಷಲಿ ತುಂಬಾ ಆವಾಗ ತೊಗೊಳೋಣ, ಯುಗಾದಿ ಹಬ್ಬ ಕಡಿಮೆ ತೊಗೊಳೋಣ, ಅಥವಾ ಇನ್ನೊಂದು ಹಬ್ಬ ಬರ್ಲಿ ಆ ಹಬ್ಬಕ್ಕೆ ತೊಗೊಳೋಣ, ಆಯುಧ ಪೂಜೆ ಬರ್ಲಿ ಆಯುಧ ಪೂಜೆ ತೊಗೊಳೋಣ ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ ಬೆಸ್ಟ್ ಆಫರ್ಗಳು ಯಾವಾಗಿರುತ್ತೆ ನೋಡ್ಕೊಂಡು ತಗೊಳ್ಳೋದು ಒಳ್ಳೇದು. ಯಾಕೆಂದ್ರೆ ಎಷ್ಟೋ ಜನ ಕಷ್ಟಪಟ್ಟು ಆಟೋ ಓಡಿಸ್ತೀರಾ, ಮತ್ತೆ ಬಾಡಿಗೆ ಆಟೋಗಳು ತಗೋತೀರಾ, ಅಂದ್ರೆ ದಿನಕ್ಕೆ 300 ರೂಪಾಯಿ 400 ರೂಪಾಯಿ ಅವ್ರು ಬೇರೆ ಓನರಿಗೆ ಕೊಟ್ಟು ಅದ್ ಮಿಕ್ಕಿದ್ ಬಂದಿದ್ದ ದುಡ್ಡಲ್ಲಿ ನೀವು ಆಟೋ ಮೇಂಟೆನೆನ್ಸ್ ಮಾಡ್ಕೊಂಡು ಗ್ಯಾಸ್ ಹಾಕ್ಸ್ಕೊಂಡು ಉಳಿಸ್ಕೋಬೇಕು. ಸೊ ಆ ಏನು 300 ಇಂದ 400 ರೂಪಾಯಿ ಕೊಡ್ತಿರೋ, ಸೊ ಅದನ್ನ ನೀವು ಮಂತ್ಲಿ ಉಳಿಸಿದ್ರೆ ನಿಮ್ಗೆ 9 ರಿಂದ 10 ಸಾವಿರ ರೂಪಾಯಿ ಆಗುತ್ತೆ. ಸೊ ಅಂದ್ರೆ ಮಿನಿಮಮ್ ಒಂದು ಲೋನ್ ತಗೊಂಡ್ರೆ ಮಂತ್ಲಿ ಎಷ್ಟು ಬರ್ಬೋದು ಸರ್ EMI? 9 ಸಾವಿರದಿಂದ 9,000ದಿಂದ ಸ್ಟಾರ್ಟ್ ಆಗುತ್ತೆ ಸರ್. 9 ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಟರ್ಮ್ ಎಷ್ಟು ದಿನ ತಗೋತಾರೆ ಅದ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್. ಓಕೆ, ಅವ್ರು ಹೇಳ್ದಂಗೆ ಒಂದು 9 ಸಾವಿರ ರೂಪಾಯಿ ಬರುತ್ತೆ ಅನ್ಕೊಳ್ಳಿ, ಅಥವಾ 10 ಸಾವಿರ ಬರುತ್ತೆ ಅನ್ಕೊಳ್ಳಿ. ನೀವೇನು ಡೈಲಿ ಬೇರೆಯವ್ರಿಗೆ ಕೊಡ್ತಿರೋ, ಅಂದ್ರೆ 300 ರೂಪಾಯಿ ಅಥವಾ 400 ರೂಪಾಯಿ ಬಾಡಿಗೆ ಕೊಡ್ತಿರೋ, EMI ಅದೇ ಅಮೌಂಟ್ ಅಲ್ಲಿ EMI ಮಾಡ್ಕೊಂಡು ಆಟೋ ಸ್ವಂತ ಆಟೋ ತಗೋಬಹುದು. ಅಂದ್ರೆ ನೀವು ಬಾಡಿಗೆ ಕೊಡ್ತಾ ಇದೀನಿ ಅಂತಾನೆ ಅನ್ಕೊಂಡು EMI ಕಟ್ಟಿದ್ರೆ, ಸೊ EMI ಕಟ್ಟಿ ಅಂದ್ರೆ ನೀವು ಬಾಡಿಗೆ ಕಟ್ಟಿ ಓಡಿಸ್ತೀರಾ, ಅದ್ರ ಬದಲು EMI ಕಟ್ಟಿ ಓಡಿಸಿದ್ರೆ ನಿಮ್ಗೆ ಒಂದು 2 ವರ್ಷ ಅಥವಾ 2.5 ವರ್ಷದಲ್ಲಿ ನಿಮ್ಮ ಆಟೋ ಸ್ವಂತ ಆಗುತ್ತೆ. ಅವಾಗ ಯಾವ್ದು EMI ಕಟ್ಟಂಗಿಲ್ಲ, ನೀವೇ ಓಡಿಸ್ಕೊಂಡಿರ್ಬೋದು. ಸೊ ಇದು ಒಂದು ಎಸ್ಪೆಷಲಿ ಕಡಿಮೆ ದುಡ್ಡಿರೋಂಥವ್ರಿಗೆ ಅಥವಾ ದುಡ್ಡು ಒಂದೇ ಸಲ ಕೊಡಕ್ ಆಗಲ್ಲ ಅನ್ನೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಸಪೋಸ್ ಸರ್ ಕ್ಯಾಶ್ ಕೊಟ್ಟು ತಗೊಳ್ಳೋಂಥವ್ರು ಇರ್ತಾರೆ, ಹೌದು. ಇಲ್ಲ ನಾನು ಈ EMI ಬೇಡ, ಈ ಸವಾಸನೆ ಬೇಡ, ಸೊ ಅಂತವ್ರಿಗೆಲ್ಲ ಅವೈಲೇಬಲ್ ಇದೆ. ಹೌದು ಸರ್, ಅವರಿಗೂ ಕೂಡ ಅದೇನ್ GPS ಬರುತ್ತೆ ಅದ್ ಹಾಕ್ಬಿಡ್ತೀವಿ. ಅವ್ರಿಗೂ ಕ್ಯಾಶ್ free ತಗೊಂಡ್ರು ಫ್ರೀ ಆಗುತ್ತೆ. ಫುಲ್ ಕ್ಯಾಶ್ ಆದ್ರೂ ಇದು ಮಾಡ್ಬೋದು. ಹೌದು. Okay. ಈಗ ಡಾಕ್ಯುಮೆಂಟೇಶನ್ ಎಲ್ಲ ಪ್ರೊಸೆಸ್ ಮಾಡೋದಕ್ಕೆ ಎಷ್ಟು ದಿನ ಆಗುತ್ತೆ? ಒನ್ ಡೇನಲ್ಲಿ ಆಗುತ್ತೆ ಸರ್. ಒನ್ ಡೇನಲ್ಲಿ ಒನ್ ಡೇನಲ್ಲಿ ಆಗುತ್ತೆ. ಒಂದಿನದಲ್ಲಿ ಎಲ್ಲ ಮುಗಿದ್ಬಿಡುತ್ತೆ. ಒಂದಿನದಲ್ಲೇ ಎಲ್ಲ ಮುಗಿದು. ಈಗ ಒಂದ್ ನೆಕ್ಸ್ಟ್ ವೀಕ್ ಬನ್ನಿ ಅಥವಾ ನಾಳೆ ಬನ್ನಿ, ಇಲ್ಲ ಸರ್, ಆತರ ಇಲ್ಲ. ಒಂದೇ ದಿನದಲ್ಲಿ ಮುಗಿಯುತ್ತೆ. ಟೆಸ್ಟ್ ಡ್ರೈವ್ ಏನಾದ್ರು ಕೊಡ್ತೀರಾ ಫಸ್ಟ್? ಟೆಸ್ಟ್ ಡ್ರೈವ್ ಕೊಡ್ತೀವಿ ಸರ್. ಈಗ ಸಪೋಸ್ ಓಡಿಸ್ ನೋಡ್ತೀನಿ ಅಂದ್ರೆ ಟೆಸ್ಟ್ ಡ್ರೈವ್ ಕೊಡ್ತೀವಿ. ಯಾಕಂದ್ರೆ ಈಗ ಆಟೋ ಓಡಿಸಿರೋರಿಗೆ ಗೊತ್ತಿರುತ್ತೆ. ಹೌದು, ಈಗ ಹೊಸ್ದಾಗ್ ಬರ್ತಾರೆ, ನಾನು ಹೌದು. ಆಟೋನೇ ಓಡಿಸಿಲ್ಲ, ಈಗ ಹೊಸ್ದಾಗ್ ಓಡಿಸ್ಬೇಕು ಅಂತ, ಸೊ ಅವ್ರಿಗೆ ಟೆಸ್ಟ್ ಡ್ರೈವ್ ಕೊಡ್ತೀವಿ ಸರ್. ಟೆಸ್ಟ್ ಡ್ರೈವ್ ಕೊಡ್ತೀರಾ? ಕೆಲವೊಂದ್ಸಲಿ ಬಿಸ್ನೆಸ್ ಗೈಡೆನ್ಸ್ ಯಾವ್ಯಾವ್ದು ಆಪ್ಗಳು ಇರ್ತಾವಲ್ಲ, ಓಲಾ ಊಬರ್ ಆಗ್ಬೋದು, ಆ ಥರದ್ದೆಲ್ಲ ಅದೆಲ್ಲ ನಾವೇ ಮಾಡಿಸ್ಕೊಡ್ತೀವಿ ಸರ್. ಮಾಡಿಸ್ಕೊಡ್ತೀರಾ? ಯಾಕಂದ್ರೆ ಎಸ್ಪೆಷಲಿ ಗೊತ್ತಿರೋರ್ಗೆ ಓಕೆ, ಓಲಾ ಊಬರ್ ನಮ್ಮ ಯಾತ್ರೆ ಏನಿದೆ ಅದ್ ನಾವು ಮಾಡಿಸ್ಕೊಡ್ತೀವಿ. ನೀವು ಮಾಡಿಸ್ಕೊಡ್ತೀರಾ? ಓಕೆ. ವಾರಂಟಿ ಎಷ್ಟು ದಿನ ಸರ್ ಇದೆಲ್ಲ? ಸರ್ ವಾರಂಟಿ 3 ವರ್ಷ ಬರುತ್ತೆ, 1 ಲಕ್ಷ ಕಿಲೋಮೀಟರ್. 3 ವರ್ಷ ಅಥವಾ 1 ಲಕ್ಷ ಕಿಲೋಮೀಟರ್. ಸೊ ಯಾವ್ದು ಅರ್ಲಿ ಬರುತ್ತೋ ಅಷ್ಟು. ಅದು ಅಷ್ಟು. ಇಂಜಿನ್ ವಾರಂಟಿ, ಟೋಟಲ್ ಎಲ್ಲ ವಾರಂಟಿ. ಇಂಜಿನ್ ವಾರಂಟಿ ಅಷ್ಟು. GPS ಆಲ್ಮೋಸ್ಟ್ ಒಂದು 5,000 ರೂಪಾಯಿ ವರ್ತ್ ಆಗುತ್ತೆ ಅಂದ್ರೆ 5,000 ರೂಪಾಯಿ ವರ್ತ್ ಆಗುವಂತ GPS ಫ್ರೀ ಕೊಡ್ತೀರಾ? ಸೊ ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಸರ್. ಕೊಟ್ಟಿಗೆಪಾಳ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಯುನಾನಿ ಹಾಸ್ಪಿಟಲ್ ಆಪೋಸಿಟ್ ಅಲ್ಲಿ ಸರ್ ನಮ್ ಶೋರೂಮ್ ಲೊಕೇಟ್ ಆಗಿರೋದು. ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಸಿಗ್ನಲ್, ಅಲ್ಲಿ ಇಳಿದ್ರೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಒಂದು 500 ಮೀಟರ್ ಆಗ್ಬೋದು ಅಷ್ಟೇ ಅಲ್ಲಿಂದ ಇಲ್ಲಿ. ಸರ್ ನಮ್ ನಂಬರ್ ಬಂದು 9880336113. 9:30 7:30 8 ಗಂಟೆವರೆಗೂ ಇರ್ತೀವಿ ಸರ್. ಸಂಡೇ ಹಾಫ್ ಡೇ ಇರ್ತೀವಿ ಸರ್, ಹಾಫ್ ಡೇ ವರ್ಕಿಂಗ್ ಅಲ್ಲಿ ಇರ್ತೀವಿ. ಇನ್ಮೇಲೆ ಫುಲ್ ಮಾಡಬೇಕು ಅಂತ ಇದೀವಿ ಸರ್. ಸೊ ಓಕೆ ಸ್ನೇಹಿತರೆ, ಆಕ್ಚುಲಿ ಬಜಾಜ್ ಆಟೋ ಎಸ್ಪೆಷಲಿ ನಿಮ್ಗೆ ಇಲ್ಲಿ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ, ನೀವು ಕೊಟ್ಟಿಗೆಪಾಳ್ಯ ಬಸ್ ಸ್ಟಾಪ್, ಎಕ್ಸಾಕ್ಟ್ ಬಸ್ ಸ್ಟಾಪ್ ಹತ್ರನೇ ಇದೆ. ನೀವು ಏನ್ ಸುಮ್ನಹಳ್ಳಿ ಬ್ರಿಡ್ಜ್ ಇಂದ ಅಂದ್ರೆ ರಾಜ್ಕುಮಾರ್ ರೋಡ್ ಇಂದ ಬಂದ್ರೆ ಸುಮ್ನಹಳ್ಳಿ ಬ್ರಿಡ್ಜ್ ಅಂಡರ್ ಪಾಸ್ ಕೆಳಗಡೆ ರೈಟ್ ಟರ್ನ್ ಆದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಸೊ ಎಕ್ಸಾಕ್ಟ್ ಆಪೋಸಿಟ್ ಯುನಾನಿ ಹಾಸ್ಪಿಟಲ್ ಅಂತ ಇದೆ. ಸೊ ಹಾಸ್ಪಿಟಲ್ ಆಪೋಸಿಟ್ ಇದೆ. ಸೊ LV ಮೋಟರ್ಸ್ ಅಂದ್ರೆ ಲಕ್ಷ್ಮೀ ವೆಂಕಟೇಶ್ವರ ಮೋಟರ್ಸ್ ಅಂತ. ಸೊ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು. ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀವಿ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ಇಲ್ಲ ನಾನು ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ, ಅಡ್ರೆಸ್ ನನಗೆ ಗೊತ್ತು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಟೆಸ್ಟ್ ಡ್ರೈವ್ ಮಾಡಿ ಈ ಗಾಡಿ ಯಾವ್ದಾದ್ರು ಬೇಕು ಅಂತ ಅಂದ್ರೆ ಟೆಸ್ಟ್ ಡ್ರೈವ್ ಮಾಡಬಹುದು. ಅಥವಾ ನಿಮ್ಗೆ ಅವತ್ತೇ ತಗೋಬೇಕು ಅಂತ ಅಂದ್ರೆ ಡಾಕ್ಯುಮೆಂಟೇಶನ್ ಕರೆಕ್ಟ್ ಇತ್ತು ಅಂದ್ರೆ ನಿಮ್ಗೆ ಅವತ್ತೇ ಗಾಡಿ ಕೊಡ್ತಾರೆ. ಸೊ ಗಾಡಿ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ ಗಾಡಿನ ಚೆಕ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಗಾಡಿ ತಗೊಳ್ಳಿ.